ಶಿರೂರಿನ ಗುಡ್ಡ ಕುಸಿತ ದುರಂತದಲ್ಲಿ ನಾಪತ್ತೆಯಾದವರ ಪತ್ತೆಗಾಗಿ ಕಾರ್ಯಾಚರಣೆಯನ್ನ ಮಾಡುತ್ತಿರುವಂತ ತಂಡ ಎಷ್ಟು ದುರ್ಗಮವಾಗಿದೆ ಕಾರ್ಯಾಚರಣೆ ಅಂತ ಹೇಳಿದ್ರೆ ಅಥವಾ ಎಷ್ಟು ಕ್ಲಿಷ್ಟಕರವಾಗಿದೆ ಕಾರ್ಯಾಚರಣೆ ಅಂತ ಹೇಳಿದ್ರೆ ಅದು ಆರ್ಮಿ ಎಂಟ್ರಿ ಆಯಿತು, NDRF, SDRF ಅದೆಲ್ಲ ನಡುವೆ ಮುಳುಗು ತಜ್ಞರು ಕೂಡ ಬಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ರೆಸ್ಕ್ಯೂ ಕಾರ್ಯಾಚರಣೆ, ಶೋಧ ಕಾರ್ಯಾಚರಣೆ ನಡೀತಾ ಇದೆ ಶಿರೂರಿನಲ್ಲಿ. ಈ ಶಿರೂರಿನಲ್ಲಿ ಶೋಧ ಕಾರ್ಯದ ವೇಳೆ ತಂಡಕ್ಕೆ ಆಪತ್ತಾಗಿದೆ. ಕಾರ್ಯಾಚರಣೆಯ ವೇಳೆ ಗಂಗಾವಳಿಯಲ್ಲಿ ಏನಾಯ್ತು ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ನ್ಯೂಸ್. ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತ ಮುಳುಗು ತಜ್ಞರ ತಂಡಕ್ಕೆ ಆಪತ್ತಾಗಿದೆ. ಏನದು ಆಪತ್ತು? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್. ಕಾರ್ಯಾಚರಣೆಯಲ್ಲಿ ಆಪತ್ತಿಗೆ ಸಿಲುಕಿದ್ದ ಈಶ್ವರ ಮಲ್ಪೆ ಗಂಗಾವಳಿ ನದಿ ಅಡಿಯಲ್ಲಿ ಮುಳುಗು ತಜ್ಞರು ಅಲ್ಲಿ ಏನಾದರೂ ಬಾಡಿ ಇದೆಯಾ ಅನ್ನೋದ್ರ ಕುರಿತಾಗಿ ಮತ್ತು ಆ ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ ಏನೇನಲ್ಲಿ ನೀರಿನ ಒಳಗಡೆ ಸಿಲುಕಾಕೊಂಡಿದೆ ಅನ್ನೋದನ್ನು ಈಗ ಪತ್ತೆ ಮಾಡ್ತಾ ಇದ್ದಾರೆ. ನಾಪತ್ತೆ ಆದವರಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಈ ತಜ್ಞರ ತಂಡ ಏನಿದೆ ಅಥವಾ ಮುಳುಗು ತಜ್ಞರ ತಂಡ, ಅವರಿಗೆ ಸಂಕಷ್ಟ ಆಗಿದೆ ಕಾರ್ಯಾಚರಣೆಯ ವೇಳೆ. 20 ವರ್ಷಗಳಲ್ಲಿ ಹಿಂದೆಂದೂ ಕೂಡ ಸಹಿ ಮಾಡಲಿಲ್ಲ ಈಶ್ವರ ಮಲ್ಪೆ. ಇಲ್ಲಿವರೆಗೂ ಕೂಡ ಅದೆಷ್ಟೋ ಈ ರೀತಿಯ ದುರಂತಗಳನ್ನು ನೋಡಿದ್ದಾರೆ ಮತ್ತು ಆ ದುರಂತಗಳಲ್ಲಿ ಸಿಲುಕಿರುವವರನ್ನ ಎತ್ಕೊಂಡು ಬಂದಿದ್ದಾರೆ ನೀರಿನಿಂದ. ಆದರೆ ಇಲ್ಲಿವರೆಗೂ ಕೂಡ ಇಷ್ಟು ಕಷ್ಟದ ಕಾರ್ಯಾಚರಣೆ ಅಥವಾ ಇಷ್ಟು ಕ್ಲಿಷ್ಟಕರವಾದಂಥ ಆಪರೇಷನ್ ನಾನು ಮಾಡಿರಲಿಲ್ಲ ಅಂಥೇಳಿ ಸಹಿ ಮಾಡಿದ್ದಾರೆ. ಈ ಬಾರಿ ಸಹಿ ಹಾಕಿದ್ದು ಯಾಕೆ? ಮುಳುಗು ತಜ್ಞ ಈಶ್ವರ ಮಲ್ಪೆ. ಗಂಗಾವಳಿ ನದಿಯ ಕರಾಳ ಅನುಭವವನ್ನು ಈಶ್ವರ ಮಲ್ಪೆ ಬಿಚ್ಚಿಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಈಶ್ವರ ಮಲ್ಪೆ ಎಷ್ಟು ಕಷ್ಟ ಆಗ್ತಾ ಇದೆ ಕಾರ್ಯಾಚರಣೆ, ರೆಸ್ಕ್ಯೂ ಆಪರೇಷನ್ಗೆ ಏನೇನು ತೊಡಕಾಗ್ತಾ ಇದೆ, ನನ್ನ 20 ವರ್ಷದ ಈ ಅನುಭವದಲ್ಲಿ ಎಷ್ಟೆಷ್ಟೋ ದುರಂತಗಳನ್ನು ಅಥವಾ ಎಷ್ಟೆಷ್ಟೋ ಈ ರೀತಿಯ ದುರಂತ ಆದಾಗ ನಾನು ಅದನ್ನು ರೆಸ್ಕ್ಯೂ ಮಾಡಿದ್ದೀನಿ. ಮತ್ತು ನಾನು ನೀರಿನ ಆಳಕ್ಕೆ ಹೋಗಿ ಎಷ್ಟೋ ಸಮಯದಲ್ಲಿ ಎಷ್ಟೋ ಕಷ್ಟದ ಸಮಯದಲ್ಲೂ ಕೂಡ ಆ ಕೆಳಗಡೆ ಇದ್ದಂಥ ಬಾಡಿಗಳನ್ನು, ಜೀವಗಳನ್ನು ನಾನು ಮೇಲ್ಗಡೆ ತೆಗೆದುಕೊಂಡು ಬಂದಿದ್ದೀನಿ. ಆದರೆ ಗಂಗಾವಳಿಯಲ್ಲಿ ಆಗಿರುವಂಥ ಈ ದುರಂತ ಇದೆಯಲ್ಲ, ಗುಡ್ಡ ಕುಸಿದು ಆ ಗುಡ್ಡದ ಮಣ್ಣು ನೀರಿನ ಒಳಗಡೆ ಇದ್ದು ಅದರ ಮಣ್ಣಿನಡಿಗಡೆ ಸಿಲುಕಿರುವಂತಹ ಕೆಲವಾರು ಮಂದಿ ಅಂತೇಳಿ ಏನು ಹೇಳ್ತಾ ಇದ್ದಾರೆ, ಅವರನ್ನು ಪತ್ತೆ ಮಾಡುವಂಥ ಕಾರ್ಯಾಚರಣೆ ಬಹಳ ಕಷ್ಟದ ಅನುಭವ ಇದು. ಈ ಅನುಭವದ ಬಗ್ಗೆ, ಆಗ್ತಿರುವಂಥ ಚಾಲೆಂಜ್ ಬಗ್ಗೆ, ಆ ದುರ್ಗಮ ಪರಿಸ್ಥಿತಿಯ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಮುಳುಗು ತಜ್ಞ ಈಶ್ವರ ಮಲ್ಪೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹೇಗೆ ನಡೀತಾ ಇದೆ ಆಪರೇಷನ್, ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು 13 ದಿನಗಳ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇರುವಂಥದ್ದು. ನಿನ್ನೆಯಿಂದ ಸಾಹಸಿ ಯುವಕರ ತಂಡವಾಗಿರುವಂಥ ಈಶ್ವರ ಮಲ್ಪೆ ಅವರ ತಂಡದಿಂದ ಕಾರ್ಯಾಚರಣೆ ನಡೆದಿದೆ. ಈಗಾಗಲೇ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯವನ್ನು ಕೂಡ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡಲು ಈಶ್ವರ ಮಲ್ಪೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನಿನ್ನೆ ಕೂಡ ಕಾರ್ಯಾಚರಣೆ ನಡೆದರೆ, ನಿನ್ನೆ ಕಾರ್ಯಾಚರಣೆ ವೇಳೆಯಲ್ಲಿ ನಿಮ್ಗೆ ಏನೇನು ಕಂಡು ಬಂತು? ನಮಸ್ತೆ ಸ್ನೇಹಿತರೆ, ನಿನ್ನೆ ನಾವು 11 ಗಂಟೆಗೆ ಶುರು ಮಾಡಿದ್ದೆ, 11:30 ಆಗ್ಬೋದು. ನಮಗೊಂದು 4 ಪಾಯಿಂಟ್ ತೋರಿಸಿದ್ದಾರೆ. 4 ಪಾಯಿಂಟಲ್ಲಿ ಇದೆ ಅಂತ ಇಸ್ರೋದವರು, ಮತ್ತು ಅಲ್ಲಿಂದ ಏನು GPS ಇದೆ ಅಲ್ಲಿ ಇದೆ ಅಂತ ಹೇಳಿ ಪಾಯಿಂಟ್ ಹಾಕಿದ್ದಾರೆ. ಆ 4 ಪಾಯಿಂಟಲ್ಲಿ 3 ಪಾಯಿಂಟ್ ನಾವು ನಿನ್ನೆನೇ ಹುಡುಕಾಡಿದ್ದೇವೆ. ನಿನ್ನೆ ಹುಡುಕಾಡಲಿಕ್ಕೆ ಅಂದರೆ ಅಷ್ಟು ಸುಲಭ ಅಲ್ಲ, ಯಾಕೆಂದರೆ ನೀರಿನ ಪ್ರೆಷರ್ ಇದೆ, ನೀರಿನ ಕತ್ತಲೆ ಅವರಿಸಿದ ನೀರು ಆಳದಲ್ಲಿ ಕುಲುಷಿತವಾಗಿದೆ. ನೀರು ಅಷ್ಟು ಕಪ್ಪಾಗಿದೆ, ನೀರಾಳದಲ್ಲಿ ತೋರೋದಿಲ್ಲ. ಅದಲ್ಲದೆ ತುಂಬ ಕಷ್ಟಕರವಾದ ಆದಿ ನಿನ್ನೆ ಮಾಡುವಾಗ. ಸ್ಪೀಡು ಅಡಿಬದಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರ್ಬೋದು? ಸುಮಾರು ಒಂದು 12 ಪಾಯಿಂಟ್ ಆಗಿರ್ಬೋದು. ಅಷ್ಟು ಸ್ಪೀಡಲ್ಲಿ, ಸುಮಾರು ಒಂದು 200 ಸ್ಪೀಡಲ್ಲಿ ಗಾಡಿ ಹೇಗೆ ಹೋಗ್ತದೆ ಅದೇ ಸ್ಪೀಡಲ್ಲಿ ಅಡಿ ಸಹ ಎಳೀತದೆ. ಅದರಿಂದ ಏನಿದ್ರೂ ಸಹ ಕುಚ್ಕೊಂಡು ಹೋಗೋ ರೀತಿ ಉಂಟು. ಆದರೂ ಸಹ ಅಲ್ಲಿ ಕೆಲವು ಮರ, ಆಲದ ಮರ ಅಂತ ಹೇಳಿದೆ, ಆಲದ ಮರ ಅದಲ್ಲದೆ ಬೇರೆ ಸೈಡಲ್ಲಿದ್ದ ಮರ ಎಲ್ಲ ತುಂಬ ಅಡಿಯಲ್ಲಿದೆ. ಯಾಕೆಂದರೆ ಅದೆಲ್ಲ ಮರ ಮೇಲ್ಗಡೆ ಬುಡ ಮೇಲೆ ಆಗಿದೆ, ತಲೆ ಕೆಳಗಾಗಿದೆ. ಅದರ ಮೇಲೆ ಕಲ್ಲು ಮಣ್ಣು ಬಿದ್ದಿದೆ, ಅದರಿಂದ ಅದು ಹೋಗ್ತಾ ಇಲ್ಲ, ಇಲ್ಲದ ಅದು ಕೊಚ್ಕೊಂಡು ಹೋಗ್ತಿತ್ತು. ಅಷ್ಟು ರಭಸವಾಗಿದೆ. ಅದಲ್ಲದೆ ಅಲ್ಲಿ ಮೇಲ್ಗಡೆ ಭಾಗದಲ್ಲಿರುವ ಹೋಟೆಲ್ನ ಚಾವಣಿಯ ಶೀಟ್ಗಳು, ಕಬ್ಬಿಣ ಶೀಟ್ಗಳು ಅಲ್ಲಲ್ಲಿ ಮೇಲೆ ಅರ್ಧ ಕಲ್ಲಡಿಗಿದೆ. ಅದು ತುಂಬ ಡೇಂಜರ್ ಆಗಿದೆ. ಯಾಕೆಂದರೆ 2-3 ಸಲ ನನಗೆ ತಾಗಿದೆ ಅದು ಕೈಗೆ. ಯಾಕೆಂದರೆ ಹೋಗಿ ಹೊಡೆಯೋರು ರಭಸಕ್ಕೆ ಹೋಗಿ ಅದಕ್ಕೆ ಮೇಲೆ ಒಂದು ವೇಳೆ ನಮ್ಮ ಅಡಿಯಲ್ಲಿ
ಹ್ಯಾಂಗರ್ಗೆ ಹಾಕಿದ ಹಗ್ಗ ಮೀನಿ ಕೈ ಬಿಟ್ಬಿಟ್ಟಿದ್ರೆ ನಾವು ನಮ್ಮ ಜೀವನ 2 ತುಂಡಾಗಿ ಹೋಗ್ತದೆ. ಅಷ್ಟು ಸ್ಪೀಡಲ್ಲಿ ಇತ್ತು ನೀರು. ವಿದ್ಯುತ್ ತಂತಿಯು ಕೂಡ ಕೆಳಭಾಗದಲ್ಲಿ ಸಿಲುಕಿಕೊಂಡಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಅಡಚಣೆ ಆಗ್ತಿದೆ. ಆದರೂ ಕೂಡ ನಾವು ನಮ್ಮ ಶ್ರಮವನ್ನು ಬಿಡದೆ, ಅಂದರೆ ನಮ್ಮ ಪ್ರಯತ್ನವನ್ನು ಬಿಡದೆ ಇವತ್ತು ಖಂಡಿತವಾಗಿ ಮರವನ್ನು ತೆರವುಗೊಳಿಸುವ ಪ್ರಯತ್ನ ಮಾಡ್ತೇವೆ. ಆ ಬಳಿಕ ಮುಂದಿನ ನಿರ್ಧಾರ ಮಾಡ್ತೇವೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಆ ಗಂಗಾವಳಿ ನದಿಯಲ್ಲಿ ಇಂಥದ್ದೇ ಸ್ಥಳದಲ್ಲಿ ನಾಪತ್ತೆಯಾದವರು ಇರಬಹುದು ಅನ್ನೋ ಕುರಿತಾಗಿ ಕೆಲ ಮಾರ್ಕ್ಗಳನ್ನು ಅಥವಾ ಕೆಲ ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಆ ಪಾಯಿಂಟ್ಗಳಲ್ಲೇ ಈಶ್ವರ ಮಲ್ಪೆ ಅವರು ರೆಸ್ಕ್ಯೂ ಆಪರೇಷನ್ ಮಾಡ್ತಾ ಇದ್ದಾರೆ. ನೋಡಿ, ಆಪರೇಷನ್ನ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಆ ಪಾಯಿಂಟ್ಗಳಲ್ಲಿ ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡ್ತಾ ಇರುವಂತ ಈಶ್ವರ್ ಮಲ್ಪೆ ಅವರ ತಂಡಕ್ಕೆ ಆ ರೆಸ್ಕ್ಯೂ ಆಪರೇಷನ್ ಎಷ್ಟು ಕಷ್ಟ ಇದೆ ಮತ್ತೆ ಒಳಗಡೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಅವರು ಎಳೆಯಾಗಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡ್ತಾ ಎಷ್ಟು ಕಷ್ಟಕರವಾಗಿದೆ ಈ ಒಂದು ಸಾಹಸ ಅನ್ನೋದನ್ನು ಹೇಳ್ತಾ ಇದ್ರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು 13 ದಿನಗಳ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇರುವಂಥದ್ದು. ನಿನ್ನೆಯಿಂದ ಸಾಹಸಿ ಯುವಕರ ತಂಡವಾಗಿರುವಂಥ ಈಶ್ವರ್ ಮಲ್ಪೆ ಅವರ ತಂಡದಿಂದ ಕಾರ್ಯಾಚರಣೆ ನಡೆದಿದೆ. ಈಗಾಗಲೇ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯವನ್ನು ಕೂಡ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡಲು ಈಶ್ವರ್ ಮಲ್ಪೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನಿನ್ನೆ ಕೂಡ ಕಾರ್ಯಾಚರಣೆ ನಡೆದರೆ, ನಿನ್ನೆ ಕಾರ್ಯಾಚರಣೆ ವೇಳೆಯಲ್ಲಿ ನಿಮ್ಗೆ ಏನೇನು ಕಂಡು ಬಂತು? ನಮಸ್ತೆ ಸ್ನೇಹಿತರೆ, ನಿನ್ನೆ ನಾವು 11 ಗಂಟೆಗೆ ಶುರು ಮಾಡಿದ್ದೆ, 11:30 ಆಗ್ಬೋದು. ನಮಗೊಂದು 4 ಪಾಯಿಂಟ್ ತೋರಿಸಿದ್ದಾರೆ. 4 ಪಾಯಿಂಟಲ್ಲಿ ಇದೆ ಅಂತ ಇಸ್ರೋದವರು, ಮತ್ತು ಅಲ್ಲಿಂದ ಏನು GPS ಇದೆ ಅಲ್ಲಿ ಇದೆ ಅಂತ ಹೇಳಿ ಪಾಯಿಂಟ್ ಹಾಕಿದ್ದಾರೆ. ಆ 4 ಪಾಯಿಂಟಲ್ಲಿ 3 ಪಾಯಿಂಟ್ ನಾವು ನಿನ್ನೆನೇ ಹುಡುಕಾಡಿದ್ದೇವೆ. ನಿನ್ನೆ ಹುಡುಕಾಡಲಿಕ್ಕೆ ಅಂದರೆ ಅಷ್ಟು ಸುಲಭ ಅಲ್ಲ, ಯಾಕೆಂದರೆ ನೀರಿನ ಪ್ರೆಷರ್ ಇದೆ, ನೀರಿನ ಕತ್ತಲೆ ಅವರಿಸಿದ ನೀರು ಆಳದಲ್ಲಿ ಕುಲುಷಿತವಾಗಿದೆ. ನೀರು ಅಷ್ಟು ಕಪ್ಪಾಗಿದೆ, ನೀರು ಆಳದಲ್ಲಿ ತೋರೋದಿಲ್ಲ. ಅದಲ್ಲದೆ ತುಂಬ ಕಷ್ಟಕರವಾದ ಆದಿ ನಿನ್ನೆ ಮಾಡುವಾಗ. ಸ್ಪೀಡು ಅಡಿಬದಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರ್ಬೋದು? ಸುಮಾರು ಒಂದು 12 ಪಾಯಿಂಟ್ ಆಗಿರ್ಬೋದು. ಅಷ್ಟು ಸ್ಪೀಡಲ್ಲಿ, ಸುಮಾರು ಒಂದು 200 ಸ್ಪೀಡಲ್ಲಿ ಗಾಡಿಯಾಗೆ ಹೋಗ್ತದೆ, ಅದೇ ಸ್ಪೀಡಲ್ಲಿ ಅಡಿ ಸಹ ಎಳೀತದೆ. ಅದರಿಂದ ಏನಿದ್ರೂ ಸಹ ಕೊಚ್ಕೊಂಡು ಹೋಗೋ ರೀತಿ ಉಂಟು. ಆದರೂ ಸಹ ಅಲ್ಲಿ ಕೆಲವು ಮರ, ಆಲದ ಮರ ಅಂತ ಹೇಳಿದೆ, ಆಲದ ಮರ ಅದಲ್ಲದೆ ಬೇರೆ ಸೈಡಲ್ಲಿದ್ದ ಮರ ಎಲ್ಲ ತುಂಬ ಅಡಿಯಲ್ಲಿದೆ. ಯಾಕೆಂದರೆ ಅದೆಲ್ಲ ಮರ ಮೇಲ್ಗಡೆ ಬುಡ ಮೇಲೆ ಆಗಿದೆ, ತಲೆ ಕೆಳಗಾಗಿದೆ, ಅದರ ಮೇಲೆ ಕಲ್ಲು ಮಣ್ಣು ಬಿದ್ದಿದೆ. ಅದರಿಂದ ಅದು ಹೋಗ್ತಾ ಇಲ್ಲ, ಇಲ್ಲದ ಅದು ಕೊಚ್ಕೊಂಡು ಹೋಗ್ತಿತ್ತು, ಅಷ್ಟು ರಭಸವಾಗಿದೆ. ಅದಲ್ಲದೆ ಅಲ್ಲಿ ಮೇಲ್ಗಡೆ ಭಾಗದಲ್ಲಿ ಇರುವ ಹೋಟೆಲ್ನ ಚಾವಣಿಯ ಶೀಟ್ಗಳು, ಕಬ್ಬಿಣ ಶೀಟ್ಗಳು ಅಲ್ಲಲ್ಲಿ ಮೇಲೆ ಅರ್ಧ ಕಲ್ಲಡಿಗಿದೆ. ಅದು ತುಂಬ ಡೇಂಜರ್ ಆಗಿದೆ. ಯಾಕೆಂದರೆ 2-3 ಸಲ ನನಗೆ ತಾಗಿದೆ ಅದು ಕೈಗೆ. ಯಾಕೆಂದರೆ ಹೋಗಿ ಹೊಡೆಯೋರು ರಭಸಕ್ಕೆ ಹೋಗಿ ಅದಕ್ಕೆ ಮೇಲೆ ಒಂದು ವೇಳೆ ನಮ್ಮ ಅಡಿಯಲ್ಲಿ ಹ್ಯಾಂಗರ್ಗೆ ಹಾಕಿದ ಹಗ್ಗ ಮೀನಿ ಕೈ ಬಿಟ್ಬಿಟ್ಟಿದ್ರೆ ನಾವು ನಮ್ಮ ಜೀವನ 2 ತುಂಡಾಗಿ ಹೋಗ್ತದೆ. ಅಷ್ಟು ಸ್ಪೀಡಲ್ಲಿ ಇತ್ತು ನೀರು. ವಿದ್ಯುತ್ ತಂತಿಯು ಕೂಡ ಕೆಳಭಾಗದಲ್ಲಿ ಸಿಲುಕಿಕೊಂಡಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಅಡಚಣೆ ಆಗ್ತಿದೆ. ಆದರೂ ಕೂಡ ನಾವು ನಮ್ಮ ಶ್ರಮವನ್ನು ಬಿಡದೆ, ಅಂದರೆ ನಮ್ಮ ಪ್ರಯತ್ನವನ್ನು ಬಿಡದೆ ಇವತ್ತು ಖಂಡಿತವಾಗಿ ಮರವನ್ನು ತೆರವುಗೊಳಿಸುವ ಪ್ರಯತ್ನ ಮಾಡ್ತೇವೆ. ಆ ಬಳಿಕ ಮುಂದಿನ ನಿರ್ಧಾರ ಮಾಡ್ತೇವೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.